ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 21/4/2025. ನಿಮಗೆ ಸಕಾಶವನ್ನು ಕೊಡಲು ತಂದೆಯು ಬಂದಿದ್ದಾರೆ. ನೀವು ದೇಹಿ ಅಭಿಮಾನಿಯಾಗುತ್ತೀರಿ ಮತ್ತು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವಿದ್ದಾಗ ಸಕಾಶವು ಸಿಗುತ್ತಾ ಇರುವುದು. ಅಶಾಂತಿಯನ್ನು ಹರಡುವುದು ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವವಾಗಿದೆ. ಅದು ನೀವು ಮಕ್ಕಳಲ್ಲಿರಬಾರದು. ಯಾರಾದರೂ ಶರೀರವನ್ನ ಬಿಟ್ಟಾಗ ದೀಪವನ್ನಿಡುತ್ತಾರೆ. ದೀಪವು ನಂದಿ ಹೋದರೆ ಆತ್ಮವು ಅಂಧಕಾರದಿಂದ ಹೋಗಬೇಕಾಗುತ್ತದೆ ಎಂದು ತಿಳಿಯುತ್ತಾರೆ. ಸತ್ಯುಗದಲ್ಲಿ ಈ ಮಾತುಗಳಿರುವುದಿಲ್ಲ. ಇಲ್ಲಿ ಘೋರ ಅಂಧಕಾರವಿದೆ. ಎಲ್ಲ ಆತ್ಮಗಳ ಜ್ಯೋತಿಯು ನಂದಿ ಹೋಗಿದೆ. ಹೆಚ್ಚಿನದ್ದಾಗಿ ನಿಮ್ಮ ಜ್ಯೋತಿಯು ನಂದಿ ಹೋಗಿದೆ. ವಿಶೇಷವಾಗಿ ನಿಮಗಾಗಿಯೇ ತಂದೆಯು ಬರುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಸಕಾಶವು ತಂದೆಯಿಂದಲೇ ಸಿಗುತ್ತದೆ. ಕರೆಂಟ್ ತೀಕ್ಷ್ಣವಾಗಿದ್ದರೆ ಅನೇಕರಲ್ಲಿ ಹೆಚ್ಚಿನ ಪ್ರಕಾಶತೆಯು ಬಂದು ಬಿಡುತ್ತದೆ. ಸತ್ಯಯುಗದಲ್ಲಿ ಪವಿತ್ರ ಆತ್ಮಗಳಿರುತ್ತಾರೆ. ನಂತರ ಅವರು ಅಪವಿತ್ರರು ಆಗಬೇಕಾಗುತ್ತದೆ. ಆಗ ಬಂದು ನಮ್ಮನ್ನ ದುಃಖದಿಂದ ಮುಕ್ತ ಮಾಡಿ ಎಂದು ಪರಂಪಿತ ಪರಮಾತ್ಮನನ್ನು ಕರೆಯುತ್ತಾರೆ. ಮುಕ್ತಿಯನ್ನು ಬಯಸುವವರಿಗೆ ಕೇವಲ ಇಷ್ಟನ್ನೇ ತಿಳಿಯಬೇಕು. ನಿಮಗೆ ಮುಕ್ತಿಯು ಬೇಕೆಂದರೆ ತಂದೆಯನ್ನು ನೆನಪು ಮಾಡಿ. ಮುಕ್ತಿಯ ನಂತರ ಜೀವನ್ಮುಕ್ತಿಯು ಅವಶ್ಯವಾಗಿ ಬೇಕು. ಮೊದಲು ಜೀವನ್ಮುಕ್ತರಾಗಿರುತ್ತಾರೆ, ನಂತರ ಜೀವನ ಬಂಧನದಲ್ಲಿ ಬರುತ್ತಾರೆ. ತಂದೆಯು ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಮತ್ತೆ ಅದರಲ್ಲಿ ನಂಬರ್ ವಾರ್ ಆಗುತ್ತಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅಲ್ಲವೇ? ಕೆಲವರು ಬರುತ್ತಾರೆ, ಬಾಬಾ ನಾವು ಅನುತ್ತೀರ್ಣರಾದೆವು, ಪತಿತರಾಗಿ ಬಿಟ್ಟೆವೆಂದು. ಅಂತಹವರು ತಂದೆಯ ಹೃದಯವನ್ನು ಏರಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ತಂದೆಯು ಸಲಹೆ ನೀಡುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡುತ್ತೀರಿ. ಈಗ ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಹಳೆಯ ಪ್ರಪಂಚದ ಅಂತ್ಯವಾಗಿದೆ. ಮಾಯೆಯದ್ದು ಎಷ್ಟೊಂದು ಆಡಂಬರವಿದೆ. ಆದ್ದರಿಂದ ಮನುಷ್ಯರು ಇದೇ ಸ್ವರ್ಗವೆಂದು ತಿಳಿಯುತ್ತಾರೆ. ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡುವುದು ತಂದೆಯ ಮುಖ್ಯ ಕರ್ತವ್ಯವಾಗಿದೆ. ಅವರು ಸುಖಧಾಮ ಮತ್ತು ಶಾಂತಿಧಾಮದ ಬಾಗಿಲನ್ನ ತೆರೆಯುತ್ತಾರೆ. ರಚಯಿತನಾದ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಉಳಿದೆಲ್ಲವೂ ಅವರ ರಚನೆಯಾಗಿದೆ. ಆಸ್ತಿಯು ರಚಯಿತನಿಂದಲೇ ಸಿಗುತ್ತದೆ. ಒಳ್ಳೊಳ್ಳೆಯ ವಿಚಾರಗಳನ್ನ ಬರೆದಿಟ್ಟುಕೊಳ್ಳಬೇಕು. ಈಗ ಯಾರೆಲ್ಲ ಪುರುಷಾರ್ಥ ಮಾಡುವರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಪುರುಷಾರ್ಥ ಮಾಡದಿದ್ದರೆ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಯಾವ ಮಕ್ಕಳಿಗೆ ಚೆನ್ನಾಗಿ ಧಾರಣೆಯಾಗುತ್ತದೆಯೋ ಅವರಿಗೆ ಬಹಳ ಖುಷಿ ಇರುವುದು. ಎಂದೂ ಆಕಳಿಕೆ ಬರುವುದಿಲ್ಲ. ಕೆಲವರಂತೂ ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ದೇಹಾಭಿಮಾನವಿದೆ. ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳುವುದಿಲ್ಲ. ವಿದ್ಯೆಯಲ್ಲಿ ಬಹಳ ಸಂಪಾದನೆ ಇದೆ. ಆದ್ದರಿಂದ ಖುಷಿಯಿಂದ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಬುದ್ಧಿಯೋಗವು ಅಲ್ಲಿ ಇಲ್ಲಿ ಅಲೆಯಬಾರದು. ಪವಿತ್ರರಾಗಿ ತಂದೆಯ ಹೃದಯವನ್ನು ಪಡೆಯುವಂತಹ ಅಧಿಕಾರಿಗಳಾಗಬೇಕಾಗಿದೆ. ಒಳ್ಳೆಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ. ಮರುಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಕರ್ಮಯೋಗಿ ಭವ. ತಂದೆಯು ಸೂಚನೆ ನೀಡಿದ್ದಾರೆ, ಕರ್ಮ ಮಾಡಿ ಎಂದು. ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ. ಇದೇ ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನ ಸಮಾಪ್ತಿ ಮಾಡಿ ಕರ್ಮಯೋಗಿಗಳಾಗಿ. ಸಮಯದ ಸಮೀಪತೆಯ ಬುನಾದಿಯಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.